ಶಾಸಕ ವಿನಯ್ ಕುಲಕರ್ಣಿ ಪೊಲೀಸರ ವಿರುದ್ಧ ಬೇಸರವನ್ನ ಹೊರಹಾಕಿದ್ದಾರೆ. ಏನಂತ? ಈ ಪೊಲೀಸರಿಗೆ ಉದ್ಯೋಗನೇ ಇಲ್ಲ, ಬರೀ ವಸೂಲಿ ಮಾಡೋದು, ವಸೂಲಿ ಆರೋಪ ಮಾಡಿದ್ದಾರೆ ಪೊಲೀಸರ ವಿರುದ್ಧವಾಗಿ. ಬೇರೆ ಸಂದರ್ಭದಲ್ಲಿ ಬೇರೆಯವರು ಈ ರೀತಿ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಈ ಶಾಸಕ ಯಾಕೆ ಮಾಡ್ತಾ ಇದ್ದಾರೆ? ವಾಹನಗಳನ್ನ ಹಿಡಿಯೋದು, ದುಡ್ಡು ವಸೂಲಿ ಮಾಡೋದು, ಇದೇ ಆಗೋಗಿದೆ ನಿಮ್ದು. ಪೊಲೀಸರು ರಸ್ತೆಗೆ ನಿಂತು ವಾಹನಗಳನ್ನೆಲ್ಲ ಲೂಟಿ ಮಾಡ್ತಾ ಇದ್ದಾರೆ. ಟಮ್ ಟಮ್ಗೆ 5,000 ರಿಂದ 10,000 ದಂಡ ಹಾಕ್ತಾ ಇದ್ದೀರಾ ಅಂತ ಗರಂ ಆದ್ರು. ದಾಖಲೆ ಚೆಕ್ ಮಾಡಿ ಅಭ್ಯಂತರ ಇಲ್ಲ, ಆದ್ರೆ ಎಲ್ಲ ದಾಖಲೆ ಇದ್ರು ಇನ್ನೊಂದು ಏನೋ ಇಲ್ಲ ಅಂತ ಹಿಡ್ಕೊಂಡು ಕೂತ್ಕೊಂಡು ಕಿರಿಕ್ ತೆಗಿತೀರಾ. ಏನಾದ್ರು ಗಾಡಿ ಹಿಡಿದಂದ್ರೆ ನಿಮ್ಮ ಸ್ಟೇಷನ್ ಅವ್ರಿಗೆ ಮಾಡ್ಬಿಡ್ರೆ, ನಿಮ್ಮ ಸ್ಟೇಷನ್ ಆಗೋದು ಎಲ್ಲ ಸ್ಟೇಷನ್ ಅವ್ರು ಒಟ್ಟರು ಬೇರೆ ಉದ್ಯೋಗ ಇಲ್ಲ ಎಲ್ಲರಿಗೂ. ಪೊಲೀಸರಿಗೆ ಗಾಡಿ ಹಿಡಿದು ರೊಕ್ಕ ವಸೂಲಿ ಮಾಡೋದು, ರೋಡಿಗೆ ನಿಂತು ಲೂಟಿ ಮಾಡ್ದಂಗೆ ಆಗ್ತದೆ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಪಾಪ ಟಮ್ಟಮ್ ಗಿಮ್ಟಮ್ ಸಣ್ಣ ಸಣ್ಣ ಪಾಪ ಸುತ್ತಿಸು ರೊಕ್ಕ ದುಡ್ತಾವು. ದಿನ 1,000 ರೂಪಾಯಿ ದುಡ್ದು ದೊಡ್ಡದು, ಅವಕ್ಕೆ 5,000 10,000 ಪೆನಲ್ಟಿ ಹಾಕ್ತೀರಿ. ಎಲ್ಲಿಂದ 12,000 ಪೆನಲ್ಟಿ ಒಂದು ಆಟೋ ಡ್ರೈವರ್ಗೆ. ನೋಡ, ಡಾಕ್ಯುಮೆಂಟ್ ಚೆಕ್ ಮಾಡ್ರಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ಹಾಕ್ರಿ. ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡಂಗಿಲ್ಲ. ಎಲ್ಲ ಇದ್ರು ಯಾವ್ದಾದ್ರು ಹಿಡ್ಕೊಂಡು ಕೂತಿರ್ತಾರೆ. ಕರೆಕ್ಟ್ ಹಳೆ ಕೇಸು ನೀ ಹಿಡಿದೋಗೈತಿ, ಮಂದಿಗೆ ಬ್ಯಾಸತ್ತೋಗಿರಿ. ಏನಾದ್ರು ಗಾಡಿ ಹಿಡಿದಂದ್ರೆ ಆಮೇಲೆ ಜನರಲೈಸ್ ಆಗಿ ಅವ್ರು ಹೇಳಿರುವಂಥ ಮಾತು, ಬಟ್ ಭಾಳ ಮಂದಿಗೆ ಇದು ಅನುಭವಕ್ಕೆ ಬರ್ತಾ ಇರುವಂಥ ಸಂಗತಿ. ಯಾವುದೋ ಕೆಲಸದ ಮೇಲೆ ಯಾವುದೋ ತಲೆ ಬಿಸಿಲು ಹೋಗ್ತಾ ಇರ್ತಾರೆ, ಇವ್ರುಗಳು ನೋಡ್ರೆ ಮಧ್ಯೆ ಅಡ್ಡ ಹಾಕೊಳ್ತಾರೆ. ಆಯ್ತಪ್ಪ, ಇನ್ನೇನು ಬೈಕ್ ಸವಾರರಿಗೆ ಹೆಲ್ಮೆಟ್ಟು ಮೇಯ್ನ್ ಆಗಿ, ಬಟ್ ಅಲ್ಲಿ ಅಡ್ಡ ಹಾಕಿದ್ಮೇಲೆ ಹೆಲ್ಮೆಟ್ ಹಾಕೊಂಡು ಹೋಗ್ತಿದ್ದೀನಲ್ಲ ಅಂದರೆ ಇಲ್ಲ, ಇನ್ನೊಂದಷ್ಟು ಕೇಸ್ಗಳನ್ನು ಹೇಳ್ತಾರೆ. ಇನ್ನು ಗೂಡ್ಸ್ ವೆಹಿಕಲ್ಸು ಅವ್ರದ್ದು ಅದು ಬೇರೆನೇ ಕತೆ ಬೇಡಿ, ಅಲ್ಲಂತೂ ಸುಲಿಗೆ ಆಗ್ತಾ ಇದೆ ಅನ್ನುವಂಥದ್ದು ಆರೋಪ ಭಾಳ ಮಂದಿ ಮಾಡ್ತಾ ಇದ್ದಾರೆ. ಅದಕ್ಕೀಗ ಶಾಸಕರೇ ದನಿಗೂಡಿಸಿ ಹೀಗೆಲ್ಲ ಮಾಡ್ತಾ ಇದ್ರೆ ಜೀವನ ಹೆಂಗೆ ಮಾಡಬೇಕು, ಮಂದಿ ನಿಮ್ಮ ಮೇಲೆ ಬೇಸೆತ್ತೋಗವ್ರೆ ಅಂತ ಸಿಟ್ಟಾದರು.